ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನ್ ಸ್ಪೆಷಲ್ ಅಂತಂದ್ರೆ ಫಾದರ್ಸ್ ಡೇ. ಸೊ ಫಾದರ್ಸ್ ಡೇಗೆ ನಾನ್ ನಮ್ಮ ಅಪ್ಪಂಗೆ ಫೇವ್ರೆಟ್ ಅಂದ್ಬಿಟ್ಟು ಬಿರಿಯಾನಿ ಮಾಡ್ಕೊಟ್ಟಿದ್ದೀನಿ. ನಾನ್ ಮಾಡೋ ಬಿರಿಯಾನಿ ನಮ್ಮ ಅಪ್ಪಂಗೆ ಇಷ್ಟ. ಬೆಳಿಗ್ಗೆನೆ ಎದ್ದು ಪ್ರಿಪೇರ್ ಮಾಡಿದ್ದೀನಿ ನೋಡಿ, ಇಷ್ಟ ಅನ್ಬಿಟ್ಟು ಅಷ್ಟೇ. ನಮ್ಮಪ್ಪ ನಾನ್ ಮಾಡೋ ಬಿರಿಯಾನಿನೇ ಜಾಸ್ತಿ ಕೇಳೋದು. ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ತಿರ್ಕೋ ತಿನ್ನು, ಟೇಸ್ಟ್ ನೋಡು ಹೆಂಗೈತೆ ನೋಡೋಣ. ಅಪ್ಪ ಏನಾದ್ರು ರಿಯಾಕ್ಷನ್ ಕೊಡಪ್ಪ. ಚೆನ್ನಾಗೈತೆ. ಇನ್ನೇನಾರು ಬೇಕು? ಸ್ವಲ್ಪ ಖಾರ ಅದೇನಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಂತ ಗೊತ್ತಾಯ್ತು. ಆಕ್ಚುಲಿ ಏನಂತಂದ್ರೆ ನಮ್ಮ ಅಪ್ಪನೇ ಬಿರಿಯಾನಿ ಮಾಡಕ್ ಐಟಮ್ ಎಲ್ಲ ತಂದ್ಕೊಟ್ಟಿದ್ದು. ಆದ್ರೆ ಇವ್ನ್ ನೋಡಿದ್ರೆ ದನ ಮಲ್ಕೊಳಂಗ್ ಒಂದ್ ನಿಮಿಷ ಕೇಳು. ಆದ್ರೆ ಇವಳು ಹೇಳ್ತಾವಳೆ ಸರ್ಪ್ರೈಸ್ ಕೊಟ್ಟಿದೀನಿ ಬಿರಿಯಾನಿ ಮಾಡ್ಬಿಡೋದು. ಬಿರಿಯಾನಿ ಮಾಡು ಅಂತ ಹೇಳಿದೆ ನಮ್ಮ ಮಾಡ್ತೀನಿ ಅಂತ, ಬಿರಿಯಾನಿ ಅಂತಲ್ಲ. ಬಿರಿಯಾನಿ ಮಾಡು ಅಂತ ಅಪ್ಪನೇ ಹೇಳಿದ್ದು. ಆದ್ರೆ ಇವಳು ಸರ್ಪ್ರೈಸ್ ಅಂತ ಅನ್ಕೊಬಿಟ್ಟಿದ್ದಾಳೆ. ಏನು ಮಾಡಕ್ಕಾಗಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವೀಕ್ಷಿತ ಪುಟ್ಟಸ್ವಾಮಿ ಲಾಗ್. ಥ್ಯಾಂಕ್ ಯು. ನಾವಿವಾಗ ಬಿರಿಯಾನಿ ತಿನ್ಕೊಂಡು ಗಮ್ಮತ್ತಲ್ಲಿ ಊರ್ಗೋಯ್ತಾ ಇದೀವಿ. ನಮ್ಮ ಅಪ್ಪನೂ ಬರ್ತಾವ್ರೆ ವಿಡಿಯೋದಲ್ಲಿ. ಪಪ್ಪ ಏನಾರು ಮಾತಾಡಪ್ಪ. ಶರು, ನೀನ್ ಯಾಕೆ ಬಿರಿಯಾನಿ ತಿನ್ನಕ್ ಬರ್ಲಿಲ್ಲ? ಪಾಪ, ಊರಲ್ಲಿ ಸ್ವಲ್ಪ ಕೆಲಸಗಳಿದೆ. ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳಕ್ ಹೋಗ್ತಾ ಇದೀವಿ. ಸಿಗ್ತೇವೆ. ವೆದರ್ ಇಸ್ ಸೋ ಅನ್ಪ್ರಿಡಿಕ್ಟಬಲ್ ಅಲ್ವಾ ಶರತ್ ಅವರೇ? ಇಲ್ಲಿ ನಮ್ಮ ಶರತ್ ಅವರು ತುಂಬಾ ಟೈಮ್ ಆದ್ಮೇಲೆ ಬಂದಿದ್ದಾರೆ ವ್ಲಾಗ್ಗೆ. ಕಾಣಿಸ್ಕೋತಾ ಇದ್ದಾರೆ. ಅವ್ರ ಮುಖ ನೆಟ್ಟು ನೋಡ್ಕೊಬಿಡಿ. ಕಾಣಿಸ್ತಿದ್ದಾರೆ. ಸೈಡ್ ಅಲ್ಲಾದ್ರೂ ಕಾಣಿಸ್ತಿದ್ದಾರೆ. ತೊಳ್ದಿಲ್ಲ. ರೂಬಿನ ತೊಳೆಯೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟವ್ರೆ. ರೂಬಿ ಯಾರಂದ್ರೆ ನಮ್ ನಾಯಿ. ರೂಬಿಗ್ ಸ್ನಾನ ಮಾಡಿಸಿಲ್ಲ. ಇಬ್ರು ಮಧ್ಯ ನನ್ಗೆ ಜಾಗನೇ ಬಿಟ್ಟಿಲ್ಲ. ಹೆಂಗ್ ಅಮ್ಕಾಕೋರೆ ನೋಡಿ. ಈಗ ಬಿಟ್ರು ಸ್ವಲ್ಪ. ಏನಿಲ್ಲ, ಇಬ್ರು ನಮ್ದು ಸೊಂಟ ಜಾಗದಲ್ಲಿ ಹಿಂಗ್ ಹಿಡ್ಕೊಬಿಟ್ಟಿದ್ದಾರೆ. ನಾನು ಮುಂದೆ ಹೋಗಿ ಕುತ್ಕೊಬಿಟ್ಟಿದ್ದೆ. ಈಗ ಒಂಚೂರು ಹಿಂದೆ ಬಂದ್ ಕೂತಿದೀನಿ. ಸೀದಾ ಡಿಕ್ಕಿಗೆ ಹಾಕ್ಬಿಡೋಣ ಅಂತ. ನಾವಿಬ್ರು ಇರೋದು 0 ಸೈಜ್. ಅದಕ್ಕೆ ಇವ್ರು ಯಾವ ಮೂಲೆಯಿಂದ ಇವ್ರಿಬ್ರು 0 ಸೈಜ್ ತರ ಕಾಣಿಸ್ತವ್ರೆ? ನೀವೇ ಕಮೆಂಟ್ ಮಾಡಿ ನನ್ಗೊಂಚೂರು. ಹಂಗಂದ್ರೆ ನಾನು ಒಂದು 60-70 ಇರ್ಬೋದು. ಬೇಡ, 1 ಕ್ವಿಂಟಲ್ ಇದೀನಿ ನಾನು. ನಾವ್ ಹೇಳಿದ್ದು ನಿನ್ನ ವಯಸ್ಸಿನಲ್ಲಿ 0 ಸೈಜ್ ಅಂತ. ಹಂಗ ಬಿಡಿ. ನನ್ ವಯಸ್ಸಲ್ಲಿ ನೀವಿಬ್ರು ಕಣಿಗೆ ಕಾಣಿಸ್ತಿರ್ಲಿಲ್ಲ. ಹಂಗಿದ್ರಿ ಗಣಂತೆ. ನಮ್ ದೊಡ್ಡಪ್ಪನ್ನ ಇವ್ರ ಮದ್ವೆ ಆಗ್ಲಿಲ್ಲ ಅಂದಿದ್ರೆ, ನಮ್ಮಪ್ಪನ್ ಇವ್ರ ಮದ್ವೆ ಆಗಿರ್ಲಿಲ್ಲ ಅಂದಿದ್ರೆ, ಇವ್ರಿಬ್ರು ಇಷ್ಟೊಂದ್ ಸುಂದರವಾಗಂತೂ ಕಾಣಿಸ್ತಿರ್ಲಿಲ್ಲ. ಹೌದೌದು. ನಮ್ಮೂರ್ಗಳಲ್ಲಿ ನೀರ್ ಇರ್ಲಿಲ್ಲ, ಊಟ ಇರ್ಲಿಲ್ಲ, ಏನು ಇರ್ಲಿಲ್ಲ. ಇವ್ರದ್ದು ಹಳೆ ಫೋಟೋಗಳನ್ನ ಬೆಳಕಿಗೆ ತರ್ಬೇಕು ಅಂತ ಅನ್ಕೊಂಡಿದೀನಿ. ಆದ್ರೆ ಪಾಪ ಅವರೇ ನಾಚ್ಕತವ್ರೆ ಬೇಡ ಅಂತ. ತಂದ್ಬಿಟ್ರಂತೂ ಇವ್ರ ಅಂತ ನೀವೇ ಶಾಕ್ ಆಗೋಯ್ತೀರಾ ಅಷ್ಟೇ. ಇವಳನ್ನೇ ಮೀರ್ಸಂಗಿದೀವಿ. ಹಿಂಗಿದಾರೆ ಗೈಸ್. ಅಂಡರ್ಎಸ್ಟಿಮೇಟ್ ಮಾಡ್ತಾವಳೆ ನಮ್ಮನ್ನೇ ಅವಳು. ಏನ್ ಇಂಗ್ಲಿಷ್ ಎಲ್ಲ ಮಾತಾಡ್ತವ್ರೆ. ಸರತ ಏನ್ ಟ್ರೈನಿಂಗ್? ಅಲ್ಲ, ಮಿನಿಮ್ ಬೆಂಗಳೂರು ಆಗೋಯ್ತಲ್ಲ, ಮೈಸೂರು. ಇನ್ನೊಂದ್ ಸ್ವಲ್ಪ ದಿನ ಅದು ಆಯ್ತು. ಎಷ್ಟು ನೋಡಿ ಎಲ್ಲಿವರೆಗೂ ಇಲ್ಲ. ಸಂಡೇ ಟೈಮಲ್ಲಿ ಹಿಂಗೆ ಆಗೋದು. ಬೆಳಗ್ಗೆ ನೋಡಿದ್ರೆ ನೆನ್ನೆ ಬಂದ್ವಲ್ಲ. ಎಲ್ಲಿಂದ ಬಂದ್ವಿ ನೆನ್ನೆ ನಾವು? ಪಾಪ ನೋಡಕ್ ಹೋಗಿದ್ದು. 1 ಸಿಗ್ನಲ್ ಅಲ್ಲಿ ಟ್ರಾಫಿಕ್ ದಾಟಕ್ಕೆ ಆಗಿಲ್ಲ. 2 ಸಿಗ್ನಲ್ 3ನೇ ಸಿಗ್ನಲ್ಗೂ ದಾಟ್ಕೊಂಡ್ ಬಂದ್ರದ್ ನಾವು ನೆನ್ನೆ. ನೀವು ಡ್ಯಾಡಿ ಹೋಗಿರೋದಕ್ಕೆ ಹಂಗೆ ನಾವಿಬ್ರು ಹೋಗಿದ್ರೆ ದಾಟ್ಬಿಟ್ಟಿದ್ವಿ. ಅಂದ್ರೆ ಗಾಡಿನು ಮತ್ತೆ ಕಾರ್ನು ಎಲ್ಲ ಅಂದ್ರೆ ಒಬ್ರ ಮೇಲೆ ಕಾಂಪಿಟೇಷನ್ ಇದ್ರ ಕಮ್ಮಿ ರೇಟಿಗೆಲ್ಲ ಸೇಲ್ ಮಾಡ್ತಾವ್ರೆ. ಹೌದು, ಆದ್ರಿಂದ ಎಲ್ಲರೂ ತಗೋತಾವ್ರೆ. ಆಮೇಲೆ ಬೇರೆ ಮಳೆ ಟೈಮ್ 2 ಸಿಗ್ನಲ್ ಅದಾದ್ಮೇಲೆ ಬಂದಿರೋದು ನಾವು. ಅದೇ ಪಡೋರಳ್ಳಿ ಸರ್ ಇಂತಾನೆ. ಪಾಪ ನೋಡಕ್ ಹೋಗ್ಲಿಲ್ಲ. ಆದ್ರೂ ಈ ಮನೆ ನೋಡ ಬುದ್ಧಿ ಮಾತ್ರ ಈ ಹೆಂಗಸ್ರು ಬಿಡಲ್ಲ ಕಣಪ್ಪ. ನೋಡಲ್ಲಿ ಮೈ ಏನ್ ಅನ್ಸ್ತೈತೆ ನಿಮ್ಮಿಬ್ರಿಗೂ? ನಿಮ್ ತಂಗಿ ಮನೆ. ಹಂಗೆ ನನ್ನ ತಮ್ಮ ಈ ರೋಡಲ್ಲಿ ಗಾಡಿನ ಅಂದ್ರೆ ಕಾರ್ನ ತೆಗೆದುಬಿಟ್ಟು ಇನ್ನೊಂದ್ ಕಡೆ ಪಾರ್ಕ್ ಮಾಡಕ್ ಹೋಯ್ತವನೆ. ಹಸು, ದಯವಿಟ್ಟು ಬಂದು ಗುದ್ಬೇಡ ಕಣಪ್ಪ. ಸರೋ, ನಾನು ಹೇಳ್ಕೊಟ್ಟಿದ್ದೆಲ್ಲ ನೆನ್ಪೈತೆ ತಾನೆ? ಆರಾಮ್ಸಾಗ್ ತೆಗಿ. ಅಲ್ಲಿ ನಮ್ಮ ಆಂಟಿ ಮನೇಲಿ ಊಟ ಮಾಡಿ
ಇವಾಗ ರಾಗಿ ಬೀಸಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ರಾಗಿ ಮಾಡಿಸ್ತಾ ಇದ್ದಾರೆ, ಮಿಲ್ ಮಾಡಿಸ್ಬೇಕು. ಎಲ್ಲರೂ ಬಿಟ್ಬಿಟ್ಟು ಹೋಗಿದ್ದಾರೆ. ನಾನು ಕಾರಲ್ಲೇ ಇದ್ದೀನಿ. ಮಳೆ ಬರ್ತಾ ಇದೆ ಆಚೆಗಡೆ ಅಂತ ಅಂದ್ಬಿಟ್ಟು, ಚಳಿ ಬೇರೆ, ನಿದ್ದೆ ಬರೋಂಗಾಗುತ್ತೆ ಚಳಿಗೆ, ಅದಕ್ಕೆ ಮೂಡಿಲ್ಲ. ಸೊ ನಾನು ಒಳಗಡೆನೇ ಇದ್ದೀನಿ. ಫೋನ್ ನೋಡ್ಕೊಂಡು ಅವ್ರೇನೋ ರಾಗಿ ಬೀಸ್ತವ್ರೆ. ನಮ್ಮ ಡ್ಯಾಡಿ ಮತ್ತು ನನ್ನ ತಮ್ಮ, ನಮ್ಮದು ಹಳೆಯ ಮನೆ ಇತ್ತು ಊರಲ್ಲಿ, ಅದನ್ನ ನೋಡೋಕೆ ಹೋಗಿದ್ದಾರೆ. ನಾನು ಹೋಗಿಲ್ಲ, ನೋಡಬೇಕಿತ್ತು ಬಟ್ ಹೋಗಿಲ್ಲ. ಸೊ ಅವ್ರು ಯಾವಾಗ ಬರ್ತಾರೋ ನೋಡಬೇಕು. ನೋಡಿಬಿಟ್ಟು ಇಲ್ಲಿಂದ ಹೊರಡೋದೇ ಕತೆ. ನೀನು ಕಾಣಂಗೆ ಹಿಡ್ಕೊ ಮಮ್ಮಿ, ಆದರೆ ಫೋನ್ ಆಚೆಗೆ ಹಾಕ್ಬಿಡ್ಬೇಡ. ಅವನ ಟ್ರೈನಲ್ಲಿ ನೀರು ಕುಡಿದ್ಬಿಟ್ಟು ನೀರು ಬಟ್ಲು ಮಾಡ್ಕೊ ಫೋನ್ ಇಟ್ಬಿಡ್ತಾನಲ್ಲ, ಇಟ್ಬಿಡ್ತೀನಿ ಅಷ್ಟೇ. ಇವರೆಲ್ಲ ಓ ಮಮ್ಮಿ ಸರಿ ಹಿಡ್ಕೋ. ಆಯ್ತು. ಇವರೆಲ್ಲ ರಾಗಿ ಬೀಸ್ಕೊಂಡು ಅಂದ್ರೆ ಮಿಲ್ ಮಾಡಿಸ್ಕೊಂಡು ಈಗ ನಮ್ಮ ಪಯಣ ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ ಬಾಯ್, ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.